ರಾಜ್ಯ ಪಕ್ಕ ಮನೆ ಕಟ್ಕೊಡ್ಲಿ. ಇದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಒತ್ತಾಯ ಆಗಿರೋದು. ಅಷ್ಟೇ ಅಲ್ಲ, ಇವತ್ತು ಲಕ್ಷಾಂತರ ಸಾವಿರಾರು ಲಕ್ಷ ಭೂಮಿಯನ್ನು ಹಣವನ್ನ ಅನುದಾನದಲ್ಲಿ SCP TSP ಕಾಯ್ದೆನಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಏನು ಮಾಡೋರು ಅಂದರೆ 70 ಸೇರಿಸಿದ್ದಾರೆ. SCP TSP ಕಾಯ್ದೆಗೆ 70 ಸೇರಿಸಿದ್ದಾರೆ. ಏನು 70 ಹೇಳ್ತದೆ ಅಂದರೆ SC STಗಳಿಗೆ ಮೀಸಲಿಟ್ಟ ಅನುದಾನವನ್ನು ರಾಜ್ಯ ಸರ್ಕಾರ ಇಚ್ಛೆ ಪಟ್ಟಲ್ಲಿ ವಾಪಸ್ ಪಡ್ಕೋಬಹುದು ಅಂತ ಸೇರಿಸವ್ರೆ. ಅದಕ್ಕೆ ಸಿದ್ದರಾಮಯ್ಯನವರು 2013ರಲ್ಲಿ ಕಾಯ್ದೆ ಮಾಡಿರಲ್ಲ, ಅವತ್ತಿಂದು ನಾವು ಕೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವರೇ ದಲಿತರ ಮೂತಿಗೆ ತುಪ್ಪ ಸಾವಿರ ಕೆಲಸ ಮಾಡಬೇಡ್ರಿ, ನೀವು 70 ತೆಗೀರಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಮೀಸಲಿಟ್ಟ ಅನುದಾನವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರಬಾರ್ದು. ಮೀಸಲಿಟ್ಟ ಅನುದಾನವನ್ನು ಸಂಪೂರ್ಣವಾಗಿ ಖರ್ಚು ಮಾಡಬೇಕು SC STಗಳಿಗೆ ಅಂತ ಹೇಳಿ. ಈಗ 2013ರಿಂದ ಇಲ್ಲಿ ತನಕ ಖರ್ಚು ಮಾಡಿದ್ರೆ ಪ್ರತಿ ಮನೆಗೂ ಆ ಅನುದಾನ ಹೋಗ್ತಾ ಇತ್ತು. ಈಗೇನು ಮಾಡಿದ್ರು, ಕಾಂಗ್ರೆಸ್ ಗೌರ್ಮೆಂಟ್ ಬರಲಿ, BJP ಗೌರ್ಮೆಂಟ್ ಬರಲಿ, JDS ಗೌರ್ಮೆಂಟ್ ಬರಲಿ, ಆ ಕಾಯ್ದೆ ಅನುಸಾರ ಅವು ಇಷ್ಟಪಟ್ಟು ಸಾವಿರಾರು ಅನುದಾನವನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಈ ಮೂಲಕ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ 2 ಲಕ್ಷ ಕೋಟಿ 2 ಬಜೆಟ್ಗೆ ಆಗ್ತದೆ ಹಣ. ಅಷ್ಟು ಹಣನ SC ST ದುಡ್ಡನ್ನ ಈ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿವೆ. ಅದಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ನಮ್ಮ ನೇತೃತ್ವದ ಸಮಿತಿ ಏನು ಕೇಳ್ತಾ ಇದೆ ಅಂದ್ರೆ 2013ರಿಂದ ಈ ಲಾಗೈತ್ವರೆಗೂ ಎಷ್ಟು ಹಣನ ನೀವು ಕೋತಾ ಮಾಡಿದ್ರಿ ಅಷ್ಟನ್ನ ಒಂದ್ ಕಡೆ ಕ್ರೋಢೀಕರಿಸಿ ಒಂದು ಮನೆಗೆ 25 ಲಕ್ಷ, ಒಂದು ಮನೆಗೆ 25 ಲಕ್ಷದಂತೆ SC ST ಮನೆಗಳಿಗೆ ಕೊಡಿ. ಅವ್ರ ಮನೇಲಿ ಇರ್ತಕ್ಕಂಥ ಯುವತಿಯೋ ಇರ್ತಾಳೆ, ಅವಳಿಗೆ ಟ್ರೈನಿಂಗ್ ಕೊಡಿ, ಅವಳಿಗೆ ಸ್ವಯಂ ಉದ್ಯೋಗ ಕೊಡಿ. 25 ಲಕ್ಷವನ್ನ 30 ಇದನ್ನ ತೆಲಂಗಾಣ ಗೌರ್ಮೆಂಟ್ ಮಾಡ್ತಾ ಇದೆ. ಚಂದ್ರಶೇಖರ್ ರಾವ್ ತಲೆಗೆ ಒಂದು ಮನೆಗೆ 25 ಲಕ್ಷ ಕೊಡೋದ್ರ ಮೂಲಕ SC STಗಳಿಗೆ ಅವ್ರನ್ನ ಅಭಿವೃದ್ಧಿ ಮಾಡಕ್ಕೆ ಕೊಟ್ಟಿದ್ದಾರೆ. ಅವರು ಕರ್ನಾಟಕದಲ್ಲಿ ಯಾಕೆ ಮಾಡಕ್ಕಾಗಲ್ಲ ಸಿದ್ದರಾಮಯ್ಯನವರೇ? ಕರ್ನಾಟಕದಲ್ಲಿ 25 ಲಕ್ಷ ಒಂದು ಮನೆಗೆ ಕೊಡಿ. ಆ ಬೇಡಿಕೆಯನ್ನ ನಾವು ಇಟ್ಕೊಂಡಿದ್ದೀವಿ. ಇವತ್ತು ಈಗಾಗಲೇ ನಮ್ಮ ಅನಿಲ್ ಮಾತಾಡಿದ್ದಾರೆ, ಅಸ್ಪೃಶ್ಯತ ಆಚರಣೆ ಎಷ್ಟು ಕಠೋರವಾಗಿದೆ. ಅಸ್ಪೃಶ್ಯತೆ ಇದೆಯಾ ಇಲ್ವಾ ಅನ್ನೋದೇ